ನಮಸ್ತೆ ಗೆಳೆಯರೇ, ಶ್ರೀರಂಗ ಮೀಡಿಯಾಗೆ ಸ್ವಾಗತ ಸುಸ್ವಾಗತ. ರಾಮನವಮಿಯ ಹಬ್ಬದ ಹಾರ್ದಿಕ ಶುಭಾಶಯಗಳು. ಈ ದಿವಸ ನಾವೆಲ್ಲರೂ ಕೂಡ ರಾಮನವಮಿಯ ಹಬ್ಬವನ್ನು ಆಚರಣೆಯನ್ನು ಮಾಡ್ತಾ ಇದ್ದೇವೆ. ಅದರ ಬಗ್ಗೆ ನಾವೆಲ್ಲರದು ಕೂಡ ತಿಳಿದುಕೊಂಡು ಆ ಹಬ್ಬವನ್ನು ಆಚರಣೆಯನ್ನು ಮಾಡೋಣ. ದಯಮಾಡಿ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ, ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಲೈಕನ್ನು ಒತ್ತಿ. ಪ್ರತಿ ವರ್ಷವೂ ಕೂಡ ರಾಮನವಮಿಯು ಚೈತ್ರ ಮಾಸದ ಶುಕ್ಲ ಪಕ್ಷದ 9ನೇ ದಿನದಂದು ನವಮಿಯ ದಿನದಂದು ಆಚರಣೆಯನ್ನು ಮಾಡಲಾಗುತ್ತದೆ. ಮರ್ಯಾದ ಪುರುಷೋತ್ತಮ ಭಗವಾನ್ ಶ್ರೀರಾಮನು ಚೈತ್ರ ಮಾಸದ ಶುಕ್ಲ ಪಕ್ಷದ 9ನೇ ದಿನದಂದು ಅವತರಿಸಿದನೆಂದು ಪುರಾಣ ಗ್ರಂಥಗಳು ಸಾರುತ್ತವೆ. ಆದ್ದರಿಂದ ಈ ದಿನ ರಾಮನವಮಿಯನ್ನು ಆಚರಿಸಲಾಗುತ್ತದೆ. ರಾಮನವಮಿಯಂದು ಜಗನ್ಮಾತೆಯಾದ ಆದಿಶಕ್ತಿ ದುರ್ಗೆಯು 9ನೇ ಶಕ್ತಿಯಾದ ಸಿದ್ಧಿದಾತ್ರಿಯನ್ನು ಪೂಜಿಸಲಾಗುತ್ತದೆ. ಮರ್ಯಾದ ಪುರುಷೋತ್ತಮ ಭಗವಾನ್ ಶ್ರೀರಾಮ ಮಧ್ಯಾಹ್ನ ಅವತಾರವೆತ್ತಿದರು. ಆದ್ದರಿಂದ ಶ್ರೀರಾಮ ನವಮಿಯ ತಿಥಿಯಂದು ಭಗವಾನ್ ಶ್ರೀರಾಮನನ್ನು ಮಧ್ಯಾಹ್ನ ಪೂಜಿಸಲಾಗುತ್ತದೆ. ಭಗವಾನ್ ಶ್ರೀರಾಮನನ್ನು ಆರಾಧಿಸುವುದರಿಂದ ವ್ಯಕ್ತಿಯ ಜೀವನದಲ್ಲಿ ಸಾಮಾನ್ಯವಾಗಿ ಎದುರಾಗುವ ದುಃಖ ಮತ್ತು ತೊಂದರೆಗಳು ಶಾಶ್ವತವಾಗಿ ದೂರವಾಗುತ್ತವೆ ಎಂಬ ಧಾರ್ಮಿಕ ನಂಬಿಕೆಯೂ ಕೂಡ ಇದೆ. ಹಾಗೆಯೇ ಶ್ರೀರಾಮನ ಆಶೀರ್ವಾದವೂ ಕೂಡ ಸಿಗುತ್ತದೆ. ಈ ರಾಮನವಮಿಯ ಹಬ್ಬವನ್ನು ಆಚರಣೆಯ ಮಾಡುವ ವಿಧಾನ ಯಾವುದು ಎಂದರೆ, ಚೈತ್ರ ಮಾಸದ ಶುಕ್ಲ ಪಕ್ಷದ ದಿನದಂದು ನವಮಿಯ ದಿನದಂದು ಬ್ರಹ್ಮ ಮುಹೂರ್ತದಲ್ಲಿ ಬೇಗನೆ ಎದ್ದು ಭಗವಾನ್ ಶ್ರೀರಾಮ ಮತ್ತು ಜಾನಕಿ ದೇವಿಗೆ ನಮನವನ್ನು ಸಲ್ಲಿಸುವ ಮೂಲಕ ದಿನವನ್ನು ಪ್ರಾರಂಭಿಸಬೇಕು. ನಂತರ ಮನೆಯನ್ನು ಶುಚಿಗೊಳಿಸಿ ಮನೆಯ ಮುಖ್ಯ ದ್ವಾರದಲ್ಲಿ ಮಾವಿನ ಎಲೆಯ ತೋರಣವನ್ನು ಕಟ್ಟಿ ರಂಗೋಲಿಯನ್ನು ಹಾಕಿ ಪೂಜೆಗೆ ಎಲ್ಲ ಸಕಲ ಸಿದ್ಧತೆಗಳನ್ನು ಕೂಡ ಮಾಡಿಕೊಳ್ಳಬೇಕು. ಇದಾದ ನಂತರ ಮಧ್ಯಾಹ್ನದ ಮೊದಲು ಗಂಗಾ ಜಲವಿರುವ ನೀರಿನಿಂದ ಸ್ನಾನ ಮಾಡಿ, ಈ ಸಮಯದಲ್ಲಿ ನೀರು ತೆಗೆದುಕೊಂಡು ಆಚಮನವನ್ನು ಮಾಡಿ ಉಪವಾಸ ವ್ರತವನ್ನು ಕೈಗೊಳ್ಳಬೇಕು. ನಂತರ ಶ್ರೀರಾಮ ಪರಿವಾರದ ದೇವಾದಿದೇವತೆಗಳನ್ನೆಲ್ಲರನ್ನೂ ಕೂಡ ಇಟ್ಟು ಅವರಿಗೆ ಪಂಚಾಮೃತ ಅಭಿಷೇಕವನ್ನು ಮಾಡಬೇಕು. ತದನಂತರ ಆ ಭಗವಂತನಿಗೆ ಹೂವಿನ ಅಲಂಕಾರವನ್ನು ಮಾಡಿ ಹಲವಾರು ಮಂತ್ರಗಳನ್ನು ಪಠಿಸುವ ಮೂಲಕ ಭಗವಂತನಿಗೆ ಷೋಡಶೋಪಚಾರ ಪೂಜೆಯನ್ನು ಮಾಡಬೇಕು. ಆನಂತರ ಶ್ರೀರಾಮ ಮತ್ತು ಜಾನಕಿ ಲಕ್ಷ್ಮಣರಿಗೆ ಪೂಜೆಯನ್ನು ಸಲ್ಲಿಸಿ ಪೂಜೆಯ ಸಮಯದಲ್ಲಿ ರಾಮಚಾಲೀಸ ರಾಮಸ್ತೋತ್ರ ಪಠಣೆಯನ್ನು ಮಾಡಬೇಕು. ಆ ಯಾವ ಸ್ತೋತ್ರಗಳು ಬರದಲೇ ಇದ್ದರೆ ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ರಾಮನಾಮವರಾನನೆ, ಈ ರೀತಿಯಾಗಿ ಈ ಮಂತ್ರವನ್ನು ಹೇಳಿಕೊಂಡು ಆ ಭಗವಂತನಿಗೆ ಪೂಜೆಯನ್ನು ಸಲ್ಲಿಸಬೇಕು. ತದಾದ ನಂತರ ಭಗವಂತನಿಗೆ ಅತ್ಯಂತ ಪ್ರೀತಿಯಾದಂತಹ ನೈವೇದ್ಯವು ಯಾವುದು ಎಂದರೆ, ಆ ಭಗವಂತನಿಗೆ ಬಾಳೆಹಣ್ಣು ಎಂದರೆ ಶ್ರೀರಾಮನಿಗೆ ಅಪಾರ ಪ್ರೀತಿ. ಆದ್ದರಿಂದ ರಾಮ ನವಮಿಯಂದು ರಸಾಯನವನ್ನು ನೈವೇದ್ಯವಾಗಿ ಅರ್ಪಿಸಲೇಬೇಕು. ಅದರ ಜೊತೆಗೆ ಕೋಸಂಬರಿ ಪಾನಕವನ್ನು ನೈವೇದ್ಯಕ್ಕೆ ಇಡಲಾಗುತ್ತದೆ. ಶ್ರೀರಾಮ ನವಮಿಯಂದು ಸೀತಾರಾಮರ ಕಲ್ಯಾಣ ಮಾಡಿದರೆ ಇಷ್ಟಾರ್ಥಗಳು ನೆರವೇರುತ್ತವೆ. ಯಾವ ಮನುಷ್ಯನಿಗೆ ಮದುವೆಯು ವಿಳಂಬವಾಗುತ್ತದೆಯೋ ಅವನಿಗೆ ಶೀಘ್ರವಾಗಿ ಮದುವೆಯೂ ಕೂಡ ಆಗುತ್ತದೆ. ಅವನಿಗೆ ಎಲ್ಲ ಅನಿಷ್ಟಗಳು ತೊಲಗಿ ಸಂತೋಷ ನೆಲೆಗೊಳ್ಳುತ್ತದೆ ಎಂದು ನಂಬಲಾಗಿದೆ. ಶ್ರೀರಾಮನನ್ನು ನಾವೆಲ್ಲ ದೇವರೆಂದು ಪೂಜಿಸುತ್ತೇವೆ. ಆದರೆ ರಾಮನು ದೇವರ ಸ್ಥಾನದಲ್ಲಿದ್ದರೂ ಮನುಷ್ಯನ ಅವತಾರದಲ್ಲಿ ಮನುಷ್ಯರು ಎದುರಿಸಿರುವ ಎಲ್ಲ ಕಷ್ಟಗಳನ್ನು ಅನುಭವಿಸಿರುತ್ತಾರೆ. ಮನುಷ್ಯನು ಹೇಗೆ ಬದುಕಬೇಕು ಎಂಬುದನ್ನು ಶ್ರೀರಾಮ ತೋರಿಸಿಕೊಟ್ಟಿದ್ದಾರೆ. ರಾವಣನನ್ನು ಕೊಂದು ಧರ್ಮವನ್ನು ಕಾಪಾಡಿದ ಮಹಾಪುರುಷ ಆತ. ಒಬ್ಬ ವ್ಯಕ್ತಿ ಹೇಗೆ ಬದುಕಬೇಕು, ನಿಮ್ಮ ಇತರರಿಗೆ ಮಾತನ್ನು ಉಳಿಸಿಕೊಳ್ಳುವುದು ಹೇಗೆ, ತಂದೆ ತಾಯಿಯವರನ್ನು ಗೌರವಿಸುವುದು ಹೇಗೆ ಎಂಬುದನ್ನು ಶ್ರೀರಾಮನನ್ನು ನೋಡಿ ಕಲಿಯಬೇಕು ಎನ್ನುತ್ತಾರೆ ವಿದ್ವಾಂಸವರು, ಹಿರಿಯರು. ಅದಕ್ಕಾಗಿಯೇ ಶ್ರೀರಾಮನನ್ನು ಸಕಲ ಗುಣಾಭಿರಾಮ ಎಂದು ಕರೆಯುತ್ತಾರೆ. ಇನ್ನು ಕೋಸಂಬರಿ ಪಾನಕವನ್ನು ನಾವು ಯಾವ ಕಾರಣಕ್ಕಾಗಿ ರಾಮನಿಗೆ ನೈವೇದ್ಯವನ್ನು ಮಾಡಬೇಕು ಎಂದರೆ, ಶ್ರೀರಾಮ ನವಮಿ ಎಂದಾಕ್ಷಣ ನೆನಪಿಗೆ ಬರುವುದು ಕೋಸಂಬರಿ ಪಾನಕ. ಆ ದಿನ ಇವುಗಳನ್ನು ಪ್ರಸಾದವಾಗಿ ನೀಡುವುದರ ಹಿಂದೆ ಒಳ್ಳೆಯ ಕಾರಣವಿದೆ. ಬೇಸಿಗೆಯಲ್ಲಿ ದೇಹದ ಶಾಖ ಸಮಸ್ಯೆಗಳನ್ನು ತಡೆಗಟ್ಟಲು ಬೆಲ್ಲದಿಂದ ಮಾಡಿದ ಪಾನೀಯವನ್ನು ಪ್ರಸಾದವಾಗಿ ನೀಡಲಾಗುತ್ತದೆ. ಇದನ್ನು ಕುಡಿಯುವುದರಿಂದ ಆರೋಗ್ಯ ಸಮಸ್ಯೆಗಳು ನಿವಾರಣೆಯಾಗುತ್ತವೆ. ಹಾಗೆ ದೇಹವು ಬಿಸಿಲಿನಿಂದ ಸುಡುವುದನ್ನು ತಡೆಯಲು ಹೆಸರು ಬೇಳೆಯನ್ನು ಪ್ರಸಾದವಾಗಿ ವಿತರಿಸಲಾಗುತ್ತದೆ.
ಇವೆರಡವನ್ನು ಸೇವಿಸುವುದರಿಂದ ದೇಹವು ಪರಿಸರದಲ್ಲಿನ ಬದಲಾವಣೆಗಳನ್ನು ತಡೆದುಕೊಳ್ಳುತ್ತದೆ. ಅದಕ್ಕಾಗಿಯೇ ಇವುಗಳನ್ನು ರಾಮನವಮಿ ಎಂದು ಪ್ರಸಾದವಾಗಿ ತಯಾರಿಸಿ ಭಕ್ತರಿಗೆ ಹಂಚಲಾಗುತ್ತದೆ. ಈ ರೀತಿಯಾಗಿ ನಾವೆಲ್ಲರೂ ಕೂಡ ರಾಮನವಮಿಯನ್ನು ಆಚರಣೆಯನ್ನು ಮಾಡೋಣ ಅಂತ ಹೇಳಿ ಆ ಭಗವಂತನು ನಮ್ಮೆಲ್ಲರಿಗೂ ಕೂಡ ಆಯುಸ್ಸು, ಆರೋಗ್ಯ, ಐಶ್ವರ್ಯವನ್ನು ಅನುಗ್ರಹಿಸಲಿ.